ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹೆಣ್ಣು ಮನೆಯ ಸಂಸಾರದ ಕಣ್ಣು ಅಂತ ಹೇಳ್ತೀವಿ. ಈ ದಿನ ನಿಮ್ಮೆಲ್ಲರಿಗೂ ನಾನು ಹೆಣ್ಣು ಅಂತಕ್ಕಂತಹ ಒಂದು ಸಂತೋಷ, ಒಂದು ಸೊಬಗು, ಒಂದು ಸಂಭ್ರಮ, ಇದು ಎಲ್ಲರಿಗೂ ಹೆಮ್ಮೆ ತರ್ತಕ್ಕಂತಹ ವಿಚಾರ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾದ್ರೆ ಈ ಒಂದು ಮಹಿಳಾ ದಿನಾಚರಣೆಯನ್ನ ಏಕೆ ಆಚರಣೆಯನ್ನ ಮಾಡಬೇಕು ಮತ್ತು ಇದರ ಇತಿಹಾಸವೇನು ಅಂತಕ್ಕಂಥದ್ರ ಬಗ್ಗೆ ನನಗೆ ತಿಳಿದಿರುವ ಮಟ್ಟಿಗೆ ನಾನೊಂದಿಷ್ಟು ಮಾಹಿತಿಯನ್ನ ಕೊಡ್ತೀನಿ. ಸ್ತ್ರೀ ಅಂತಕ್ಕಂಥದ್ದು ತುಂಬ ಒಂದು ಶಕ್ತಿಯುತವಾದಂತಹ, ಅದ್ಭುತವಾದಂತಹ ಒಂದು ಮನೆಯ ಬೆಳಕು ಅಂತ ಹೇಳ್ತೀನಿ. ಏಕೆಂದರೆ ಎಲ್ಲ ವಿಷಯಗಳಲ್ಲೂ ಪುರುಷರ ಸಮಾನವಾಗಿ ಹೆಣ್ಣು ದುಡಿತಾ ಇದ್ದಾಳೆ. ಹಾಗೆಯೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಆಕೆ ಮನೆಯ ಮಗಳ ಒಡತಿ, ಘರತಿ, ತಾಯಿಯಾಗಿ, ತಂಗಿಯಾಗಿ, ಅಕ್ಕಳಾಗಿ, ಮಡದಿಯಾಗಿ ನಮ್ಮೆಲ್ಲರನ್ನ ಸಲಹುವವಳು. ಅವಳನ್ನು ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಒಂದು ಮನೆಯ ಮಗಳಾಗಿ ಹುಟ್ಟಿ ಇನ್ನೊಂದು ಮನೆಯ ಸೊಸೆಯಾಗಿ ಹೋಗಿ ಬೆಳಗುವವಳು ಮನೆಯನ್ನ. ಒಂದು ಹೊಸ ಜೀವಕ್ಕೆ ಜೀವಿಯಾಗುವವಳು ಒಂದು ಹೆಣ್ಣು. ಬದುಕಿನುದ್ದಕ್ಕೂ ಗಂಧದಂತೆ ತೇಯುವವಳು ಮತ್ತೆ ದೀಪದಂತೆ ಉರಿಯುವವಳು. ಅವಳು ಬರೀ ಹೆಣ್ಣಲ್ಲ, ಜಗತ್ತಿನ ಒಂದು ಕಣ್ಣು. ಪ್ರತಿದಿನ ದುಡಿಯುವ ಅವಳಿಗಾಗಿ ಒಂದು ದಿನವನ್ನ, ಅಂದರೆ ಈ ದಿನ ಮಾರ್ಚ್ 8ರಂದು ಅವಳ ಒಂದು ದಿನವನ್ನ ನೆನಪಿಸೋಣ ಎಂದು ನಾವೆಲ್ಲರೂ ಈ ದಿನವನ್ನ ತುಂಬಾ ಸಂತೋಷ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಹಾಗಾದ್ರೆ ದಿನಾಚರಣೆಯ ಒಂದು ಇತಿಹಾಸ ಏನು ಅಂತ ತಿಳಿಯೋದಾದ್ರೆ, ಮಾರ್ಚ್ 8ರಂದು ಈ ದಿನವು ವಿಶೇಷವಾಗಿರ್ತಕ್ಕಂತಹ ಒಂದು ಮಹಿಳಾ ದಿನ. ಮಾರ್ಚ್ 8 ದಿನದಂದು ನಮಗೆ ತುಂಬಾ ವಿಶೇಷವಾಗಿರ್ತಕ್ಕಂತಹ ದಿನವಾಗಿದೆ. 1908 ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಗರದಲ್ಲಿ ಸಾವಿರಾರು ಮಹಿಳೆಯರು ಉತ್ತಮ ವೇತನ, ಕಡಿಮೆ ಕೆಲಸದ ಸಮಯ ಮತ್ತು ಮತದಾನದ ಹಕ್ಕಿಗಾಗಿ ಮೆರವಣಿಗೆ ನಡೆಸಿದ್ರು. ನಂತರ 1910ರಲ್ಲಿ ಡೆನ್ಮಾರ್ಕ್ನಲ್ಲಿ ನಡೆದ ಮಹಿಳಾ ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಣೆಯ ಕಲ್ಪನೆ ಮುಂದುವರಿಯಿತು. 1917ರಲ್ಲಿ ರಷ್ಯಾದಲ್ಲಿ ಮಹಿಳೆಯರು ಬ್ಲಡ್ ಮತ್ತು ಶಾಂತಿಗಾಗಿ ನಡೆಸಿದ ಪ್ರತಿಭಟನೆ ಕೂಡ ಈ ದಿನದ ಇತಿಹಾಸದ ಮಹತ್ವದ ಪಾತ್ರವನ್ನ ವಹಿಸುತ್ತದೆ. ಆಗ ಭಾರತದಲ್ಲಿಯೂ ಕೂಡ ಮಹಿಳಾ ದಿನದ ವಿವಿಧ ರೀತಿಯಲ್ಲಿ ಈ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಗಿತ್ತು. ಸರ್ಕಾರ ಮತ್ತು ಸಾಮಾಜಿಕ ಸಂಸ್ಥೆಗಳು ಮಹಿಳೆಯರ ಶಿಕ್ಷಣ, ಆರೋಗ್ಯ ಮತ್ತು ಸುರಕ್ಷತೆ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನ ನಡೆಸುತ್ತವೆ. ಕೆಲ ನಗರಗಳಲ್ಲಿ ಮಹಿಳೆಯರ ಆರೋಗ್ಯವನ್ನ ಉತ್ತೇಜಿಸಲು ವಿಶೇಷ ಓಟಗಳು ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳನ್ನ ಆಯೋಜಿಸಲಾಯಿತು. ಇಂದಿನ ಸಮಯದಲ್ಲಿ ಸಮಾಜದಲ್ಲಿ ಮಹಿಳೆಯರು ಶಿಕ್ಷಣ, ವಿಜ್ಞಾನ, ರಾಜಕೀಯ, ಕ್ರೀಡೆ, ವ್ಯಾಪಾರ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿದ್ದಾರೆ. ಆದರೂ ಕೂಡ ಇನ್ನೂ ಪುರುಷರಿಗೆ ತಕ್ಕ ಹಾಗೆ ಸಮಾನತೆ ಮಹಿಳೆಯರಿಗೆ ದೊರೆತಿಲ್ಲ. ಹಾಗಾಗಿ ಈ ಹೋರಾಟ ಮುಂದುವರಿಯುತ್ತಲೇ ಇದೆ. ಆದ್ದರಿಂದ ಮಹಿಳೆಯರು ಈ ದಿನವನ್ನ ಕೇವಲ ಈ ದಿನಕ್ಕೆ ಮಾತ್ರ ಸೀಮಿತವಾಗಿರದೆ, ನಮ್ಮ ಹಕ್ಕಿಗಾಗಿ, ನಮ್ಮ ಗೌರವಕ್ಕಾಗಿ, ನಮ್ಮ ಸಮಾಜಿನ ಒಗ್ಗಟ್ಟಿಗಾಗಿ, ಒಳಿತಿಗಾಗಿ ನೀವೆಲ್ಲರೂ ಸೇರಿ ಈ ದಿನವನ್ನ ತುಂಬಾ ಸಂತೋಷ ಸಂಭ್ರಮದಿಂದ ಆಚರಿಸೋಣ. ಮತ್ತೆ ನಾವು ಏನೆಲ್ಲ ಅಂದುಕೊಂಡಿದ್ದೇವೋ ಅದನ್ನ ನಾವು ಸಾಧಿಸೋಣ ಅಂತ ನಾನು ಈ ದಿನ ನಿಮ್ಗೆ ಹೇಳ್ತೀನಿ. ಹಾಗಾಗಿ ಒಂದು ಹೆಣ್ಣು ಎಂದರೆ ನಮಗೆ ಎಲ್ಲಿಲ್ಲದ ಸಂಭ್ರಮ, ಖುಷಿ, ಆಚರಣೆ. ಹೆಣ್ಣು ಮನೆಯ ನಂದಾದೀಪದಂತೆ ಬೆಳಗುವವಳು. ಅವಳನ್ನು ಎಲ್ಲರೂ ಪೂಜಿಸಿ, ಗೌರವಿಸಿ, ಆರಾಧಿಸಿ ಎಂದು ಹೇಳ್ತಾ ಈ ದಿನದ ಬಗ್ಗೆ ಒಂದಿಷ್ಟು ನಾನು ಮಾತನಾಡಿ ನನಗೆ ತುಂಬಾ ಎಲ್ಲದ ಖುಷಿಯಾಗುತ್ತದೆ. ನಾನು ಒಂದು ಹೆಣ್ಣು ಅಂತ ಹೇಳಲಿಕ್ಕೆ. ಎಲ್ಲರಿಗೂ ಧನ್ಯವಾದಗಳು.